ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ 2 ಲಕ್ಷದವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. 5,000ದಿಂದ 2 ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ. ಮೊದಲೆಲ್ಲ ಈ ಅಪ್ಲಿಕೇಶನ್ ಅಲ್ಲಿ 35,000 ರೂಪಾಯಿವರೆಗೂ ಅಷ್ಟೇ ಸಾಲ ಕೊಡ್ತಾ ಇದ್ದಿದ್ದು. ಈಗ 2 ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಯಾರಿಗೆಲ್ಲ ಸಾಲ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ದೀರಾ ಅನ್ನೋದಾದ್ರೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ 35,000 ರೂಪಾಯಿವರೆಗೂ ಅಷ್ಟೇ ನಿಮಗೆ ಸಾಲ ಕೊಡ್ತಿದ್ದು. ಈಗ 2 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ. ಏನೋ 5 ಲಕ್ಷ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. 2 ಲಕ್ಷ ಅಂತೂ ಪಕ್ಕ ಸಾಕಲ್ಲ ಸಿಕ್ಕೇ ಸಿಗುತ್ತೆ. ನೀವು ಜಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈಗ ನಾನು ನನ್ನ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ. ನನ್ನ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅಂದ್ಕೊಳ್ಳಿ, ಇಲ್ಲಿ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಒಂದು ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಸಿಗುತ್ತೆ. ಇದ್ರ ಮುಖಾಂತರ ಆದರೂ ನೀವು ಸಾಲ ಅನ್ನೋದು ಪಡ್ಕೋಬಹುದು ಗೈಸ್. ಇಲ್ಲಿ ಈಗ ನಾನು ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ. ಫ್ರೆಂಡ್ಸ್, ಅಪ್ಲಿಕೇಶನ್ದು ಮೈನ್ ಇಂಟರ್ಫೇಸ್ ನೋಡೋಕೆ ನಿಮಗೆ ಈ ಥರ ಸಿಗುತ್ತೆ. ನನಗೆ 3,000 ರೂಪಾಯಿವರೆಗೂ ಸಾಲ ಅನ್ನೋದು ಕೊಟ್ಟಿದ್ದಾರೆ. ಲೈವಲ್ಲಿ ನೋಡ್ಕೋಬೋದು. ಇಲ್ಲಿ ನಾನು ಇವಾಗ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದೀನಿ ಅಂತಂದರೆ ನನ್ನ ಅಕೌಂಟ್ ನಂಬರ್ ಅನ್ನೋದು ಕೇಳುತ್ತೆ. ಇಲ್ಲಿ ನೋಡ್ಕೋಬೋದು. ಅಕೌಂಟ್ ನಂಬರು, IFIC ಕೋಡು, ನನ್ನ ಸೇವಿಂಗ್ಸ್ ಅಕೌಂಟ ಯಾವುದು ಅಂತಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಾನು ಡೈರೆಕ್ಟ್ ಬ್ಯಾಂಕ್ಗೆ ಅನ್ನೋದು ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬೋದು ಇಲ್ಲಿಂದನೇ. ಸೊ ಅಕಸ್ಮಾತ್ ಅದಾಗಲಿಲ್ಲ ಅನ್ನೋದಾದರೆ ಇಲ್ಲಿ ಸ್ಕ್ಯಾನರ್ ಮುಖಾಂತರ ನಾವು ಸ್ಕ್ಯಾನ್ ಅನ್ನೋದು ಮಾಡಿಬಿಟ್ಟು ಪೇ ಅನ್ನೋದು ಮಾಡ್ಕೋಬೋದು. ತೋರಿಸ್ಕೊಡ್ತೀನಿ ಯಾವ ಥರ ಅಂತಂತ ಹೇಳ್ಬಿಟ್ಟು. ಇಲ್ಲಿ ಪೇ ವಿತ್ ಮರ್ಚೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಟೇಕ್ ಪಿಕ್ಚರ್ ಅಂತ ಬರುತ್ತೆ. ಒಂದು ಸ್ಕ್ಯಾನರ್ ಅನ್ನೋದು ಬರುತ್ತೆ. ಆ ಸ್ಕ್ಯಾನ್ ಮಾಡಿದ್ದೀವಿ ಅಂತಂದರೆ ಡೈರೆಕ್ಟು ಅವರು ಮರ್ಚೆಂಟ್ಗೆ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅವರು ಡೈರೆಕ್ಟ್ ಅಕೌಂಟ್ಗೆ ಅನ್ನೋದು ಹೋಗುತ್ತೆ ಗೈಸ್. ಆ ಥರ ಆದರೂ ನೀವು ತಗೋಬೋದು ಗೈಸ್. ಇಷ್ಟೇ. ಯೂಸರ್ ಇಂಟರ್ಫೇಸು ನಿಮಗೆ ಕಮ್ಮಿ ಇದೆ. ಸೊ ಇಲ್ಲಿ ನೋಡ್ಕೋಬೋದು, ಇದೇ ಥರ ಇರುತ್ತೆ ನಿಮಗೆ ಯೂಸರ್ ಇಂಟರ್ಫೇಸು. ನೀವು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಎಲ್ರಿಗೂ ಆದರೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಈ ಒಂದು ಆ್ಯಪಲ್ಲಿ. ಇಲ್ಲಿ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸದ್ಯಕ್ಕೆ ಅದೇನು ಯೂಸ್ ಆಗಲಿಲ್ಲ ನನಗೆ. ಸೊ ಇಲ್ಲಿ ಆಫರ್ಸ್ ಅಂತ ನಡೀತಿರುತ್ತೆ. ಆಫರ್ಸ್ ಅನ್ನೋದು ನೋಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲ ಅನ್ಸುತ್ತೆ, ಆಫರ್ಸ್ ಏನೂ ಇಲ್ಲ ಅನ್ಸುತ್ತೆ. ಸೊ ಮತ್ತೆ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಸದ್ಯಕ್ಕೆ ನನಗೆ ಯಾವುದೂ ರಿವಾರ್ಡ್ಸ್ ಬಂದಿಲ್ಲ. ಬಂದರೆ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕಾಣ್ತಿದೆ. ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನೋದು ಹಾಕ್ಬಿಟ್ಟು ಡೈರೆಕ್ಟ್ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೀಟೇಲ್ಸ್ ಅನ್ನೋದು ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ಇನ್ಕಂಪ್ಲೀಟ್ ಆಗಿದೆ, ನಂದು ಕಂಪ್ಲೀಟ್ ಅನ್ನೋದು ಮಾಡ್ಕೋಬೋದು. ಸೊ ನಾನು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೊಂಡಿದ್ದೆ. ಮತ್ತು ಇದರಲ್ಲಿ ಎಕ್ಸ್ಪೆನ್ಸಿವ್ ಟ್ರ್ಯಾಕರ್ ಅಂತ ಒಂದು ಆಪ್ಷನ್ ಇದೆ. ನೀವು ತಿಂಗಳ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅನ್ನೋದೆಲ್ಲ ಟ್ರ್ಯಾಕ್ ಅನ್ನೋದು ಮಾಡ್ಕೋಬೋದು ಇದ್ರ ಮುಖಾಂತರ. ನೀವು ಸಾಲ ತಗೊತಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ತಿಳ್ಕೊಬೇಕಲ್ಲ. ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 1 ಲಕ್ಷ ಸಾಲ ತಗೊತಿದ್ದೀರಾ ಅನ್ನೋದಾದರೆ 12 ತಿಂಗಳೇನಾದರೂ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದರೆ 30% ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಪ್ರೊಸೆಸಿಂಗ್ ಫೀಸು 3,000 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ನಿಮಗೆ 1 ಲಕ್ಷಕ್ಕೆ 16,000 ರೂಪಾಯಿ ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. 16,985 ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ. EMI ನೋಡೋದಾದರೆ 9,747 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. APR ರೇಂಜ್ ನೋಡೋದಾದ್ರೆ 36% ಇರುತ್ತೆ. ಲೋನ್ ಅಮೌಂಟ್ ನೋಡೋದಾದ್ರೆ 1 ಲಕ್ಷಕ್ಕೆ 1 ಲಕ್ಷಕ್ಕೆ 97,000 ರೂಪಾಯಿ ಅನ್ನೋದು ಬರುತ್ತೆ. 3,000 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಕಟ್ ಆಗಿಬಿಟ್ಟು ನಿಮಗೆ ಕೈಗೆ ಅನ್ನೋದು ಬರುತ್ತೆ. 97,000 ಬರುತ್ತೆ. ನೀವು 97,000ಕ್ಕೆ 19,000 ರೂಪಾಯಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಕಟ್ಟಬೇಕಾಗುತ್ತೆ 12 ತಿಂಗಳಿಗೆ. ಸೊ ಈ ಇಂಟ್ರೆಸ್ಟ್ ರೇಟು ಇಷ್ಟ ಆದರೆ ಮಾತ್ರ ತಗೊಳ್ಳಿ, ಅಂದರೆ ಕಮ್ಮಿ ತಗೊಂಡ್ರೆ ಕಮ್ಮಿ ಇರುತ್ತೆ. RBI ಮತ್ತು NBFC ಅಪ್ರೂವ್ಡ್ ಆಗಿರುತ್ತೆ ಅಪ್ಲಿಕೇಶನು. ಯಾವುದೇ ಥರದ ತೊಂದರೆ ಇರೋದಿಲ್ಲ. 21 ವರ್ಷ ಏಜ್ ಆಗಿರಬೇಕು ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಕಮ್ಮಿ ಇದ್ದರೂ ಟ್ರೈ ಮಾಡಿ ನೋಡಿ. ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ನಾನೆಲ್ಲ ತಿಳಿಸ್ಕೊಟ್ಟೆ. ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.